ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡಿ ಅಂತ ಅಷ್ಟು ಪ್ರಚಾರ ಆಗೋಗ್ಬಿಡ್ತು ಅದು. ನಾನು ಹೇಳ್ದೆ ನಡೆದಿದೆ ಹೇಳ್ದೆ, ಎಲ್ಲ ಕ್ಲಾಪ್ ಆಗಿಬಿಟ್ರು. ಸಿನಿಮಾ ಯಾವುದೋ ಒಂದು ಸಕ್ಸಸ್ಫುಲ್ ಸಿನಿಮಾ ನೋಡಿದಾಗ ಸರ್ ಅತ್ಯಂತ ಖುಷಿಯಾದಂಥ ಒಂದು ಘಟನೆ ಹೇಳಿ ನಿಮಗೆ. ಅದು ಪೊರ್ಕಿ ಸಿನಿಮಾ. ದರ್ಶನ್ ಅವರು ನನ್ನ ಜೊತೆ ಇರುವಷ್ಟು ಸಮಯ ನಾನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೇನೆ. ಅವರು ನನ್ನ ತುಂಬ ಚೆನ್ನಾಗಿ ಗೌರವ ಕೊಟ್ಟಿದ್ದಾರೆ. ದರ್ಶನ್ ಆಗ್ಬೋದಾ ಅಂತ ಕೇಳಿದೆ. ಟಕ್ಕ ನನಗೆ ಗೊತ್ತಿಲ್ಲ ದರ್ಶನ್ ಒಪ್ತಾರ ಬಿಡ್ತಾರ ನನಗೆ ಏನೋ ಐಡಿಯಾ ಇಲ್ಲ. ಆಗ್ಬೋದಾ ಹೀಗೆ ಸಿನಿಮಾ ನಾವು ಮಾಡ್ತಾ ಇದ್ದೀವಿ, ಬಿಟ್ಬಿಡಿ. ಅದು 2 ಭಾಷೆಯಲ್ಲಿ ಸೂಪರ್ ಹಿಟ್ ಆದ ಸಿನಿಮಾ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕನ್ನಡದಲ್ಲಿ. ಹೆಂಗೆ ದರ್ಶನ್ ನೋಡೋದು 2 ತಿಂಗಳಲ್ಲಿ ಶೂಟಿಂಗ್ ಮುಗಿಸ್ಕೊಟ್ಟಿದ್ದಾರೆ. ಯಾರಿಗೂ ಇಲ್ಲ 2 ತಿಂಗಳಲ್ಲಿ, 2 ವರ್ಷ ಅಲ್ಲ. ತುಂಬ ಜನ ನನ್ನ ಸಹಿಸ್ಕೊಂಡಿದ್ದಾರೆ. ಅಷ್ಟು ಹಿಂಸೆ ಕೊಟ್ಟಿದ್ದೀನಿ, ಅಷ್ಟು ನೋವು ಮಾಡಿದ್ದೀನಿ. ಅಂದರೆ ಎಲ್ಲ ಜರ್ನಲಿಸ್ಟಿಗೆ ಊಟಕ್ಕೆ ಕರೆದಿದ್ದು ಯಾರ ಮೂಲಕ? PR ಮೂಲಕ. PR ಮೆಸೇಜ್ ಮಾಡಿದರು, ವಿಷ್ಣುವರ್ಧನ್ ಊಟ ಕರೆದಿದ್ದಾರೆ, ಬನ್ನಿ ಪಾಲ್ಗೊಳ್ಳಿ ಅಂತೇಳಿ. ವೆಂಕಟೇಶಿಗೆ ತಕ್ಷಣ ನಾನೊಂದು ಫೋನ್ ಮಾಡಿದೆ, ವೆಂಕಟೇಶ್ ಇದು ನೀನು ಶೂಟಿಂಗ್ ಆದರೆ ಕರಿ, ಮುಹೂರ್ತ ಆದರೆ ಕರಿ, ಹಾಡು ರಿಲೀಸಿಂಗ್ ಆದರೆ ಕರಿ, ಇದರಲ್ಲೇ ಮೆಸೇಜ್ನಲ್ಲೇ ನಾವು ಬರ್ತೀವಿ, ಅದು ನಮ್ಮ ಪ್ರೊಫೆಷನ್. ಆದರೆ ಒಬ್ಬ ವ್ಯಕ್ತಿ ಮನೆಗೆ ಊಟಕ್ಕೆ ಕರೆಯುವಾಗ ನನ್ನನ್ನು ವೈಯಕ್ತಿಕವಾಗಿ ಕರಿಬೇಕು. ಹಾಂ ಬರಲ್ಲ ಅಂತ ಹೇಳಿದೆ. ಫೋನ್ ಮಾಡಿ 5 ನಿಮಿಷ ಆಗಿದೆ, ನನಗೆ ವಿಷ್ಣುವರ್ಧನ್ ಫೋನ್ ಮಾಡಿ, ಸರ್ ತಪ್ಪಾಗಿದೆ, ಗಣೇಶಿ ತಪ್ಪಾಗಿದೆ, ನಾನು ಮನೆಗೆ ಬರಬೇಕಾಗಿತ್ತು, ಈಗ ನಾಳೆನೇ ಇರೋದ್ರಿಂದ ನನಗೆ ಬರೋದು ಸಮಸ್ಯೆ ಆಗ್ತದೆ, ಕಾರು ಕೊಟ್ಟು ಕಳ್ಸಣ್ಣ ನಾಳೆ, ದಯವಿಟ್ಟು ಮನೆಗೆ ಬಂದು ನನ್ನ ಜೊತೆ ಊಟ ಮಾಡಬೇಕು ನೀವು ಅಂತ ಹೇಳಿದ್ರು. ಅಷ್ಟು ಸಾಕಾಯ್ತು. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಸಂತೋಷ್ ಪೈ ಅಂತ ಹೇಳಿದ್ದಾರೆ. ಅಂದರೆ ನಾನು ಪುರಕ್ಕಿಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ, ದರ್ಶನ್ ಹೀರೋ. ಸೊ ಅದು ನನ್ನ ನೇತೃತ್ವದಲ್ಲಿ ನಡೆದಿರೋದು. ಅದರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸಂತೋಷ್ ಪೈ ಅಂತೇಳಿ. ಅವರು ಗಣೇಶಣ್ಣ ನಾವು ಮಂಗಳೂರು ಹೋಗೋಣ ಅಂತ ಕರ್ಕೊಂಡೋದ್ರು. ಹೋಗಿ ಒಂದು ಅಪಾರ್ಟ್ಮೆಂಟ್, ಅದು ಹೀಗಿದೆ ಅಪಾರ್ಟ್ಮೆಂಟ್, ಮಧ್ಯದಲ್ಲಿ ಅಂಗಳ, ಅರ್ಧ ವೃತ್ತಾಕಾರದ್ದು. ಕರಿಗಲ್ಲು ಇರುವಂಥ ಅಂಗಳ, ಮಧ್ಯದಲ್ಲಿ ಒಂದು ಚೇರ್ ಹಾಕಿದ್ದಾರೆ. ಬನ್ನಿ ಗಣೇಶನ ಕೂತ್ಕೊಳ್ಳಿ ಅಂತ ಹೇಳಿ. ಯಾರಿಲ್ಲ, ನಾನೊಬ್ಬ ಇಲ್ಲಿ ಯಾಕೆ ಕೂತ್ಕೊಳ್ಳೋದು, ಯಾವುದು ಮನೆ ಕರ್ಕೊಂಡು ಹೋಗ್ತೇನೆ ನಾನು ಕೂತ್ಕೊಂಡೆ. ಅಷ್ಟರಲ್ಲಿ ದೊಡ್ಡಬಡ ಅಂತ ಎಲ್ಲ ಕಡೆಯಿಂದ ಬಂದು ಜನ ಸೇರಿ, ಫುಲ್ ಜನ, ಹೌಸ್ಫುಲ್. ಏನು ಅಂತ ಏನಾಗ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಒಬ್ಬರು ಹೇಳಿದರು, ಸರ್ ರಮ್ಯನ ಬಗ್ಗೆ ಮಾತಾಡಿ, ಅಂದರೆ ಇನ್ಸಿಡೆಂಟ್, ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡಿ ಅಂತ ಅಷ್ಟು ಪ್ರಚಾರ ಆಗೋಗ್ಬಿಡ್ತು ಅದು. ನಾನು ಹೇಳ್ದೆ ನಡೆದಿದೆ ಹೇಳ್ದೆ, ಎಲ್ಲ ಕ್ಲಾಪ್ ಆಗಿಬಿಟ್ರು. ಸಿನಿಮಾ ಯಾವುದೋ ಒಂದು ಸಕ್ಸಸ್ಫುಲ್ ಸಿನಿಮಾ ನೋಡಿದಾಗ ಇದು ರಮ್ಯಗೆ ಇದು ಮರೀಲಿಕ್ಕೆ ಸಾಧ್ಯ ಅನ್ಸೋದು. ಹೌದು, ಅದು ನಿಮ್ಮ ಬಾಯಿಂದ ಕೇಳಬೇಕು ಅಂತ ಅಷ್ಟು ಜನ ಕಾಯ್ತಾ ಇದ್ದೇನೆಂದರೆ ಅದನ್ನು ರೆಸ್ಪಾಂಡ್ ಮಾಡಿದ ರೀತಿ ನನಗೆ ಇಷ್ಟ ಆಯಿತು. ಹೌದು, ಇಲ್ಲಿ 2 ನನಗೇನು ಅನಿಸುತ್ತೆ ಅಂದರೆ, ನೀವು ಆ ರೀತಿ ಧೈರ್ಯವಾಗಿ ಆ ಒಂದು ಸಮಯ ವ್ಯರ್ಥ ಮಾಡಿದ್ದನ್ನು ಎದ್ದು ನಿಂತು ಹೇಳೋವಂಥದ್ದು, ಆಮೇಲೆ ನಿಮಗೆ ಒಂದು ಬೆಲೆ ಕೊಟ್ಟು ಇನ್ನೊಂದು ರೂಮಲ್ಲಿ ಮಾಡಿದ್ದು ಒಬ್ಬನೇ. ಹೌದು, ನಿಮಗೋಸ್ಕರ ಎಲ್ಲ ಬೇರೆಯವ್ರಪ್ಪ, ಎಸ್ ಮೂರ್ತಿ, ವಿಜಯ ಸಾರಥಿ, ಇವರು ಸಿ ಸೀತಾರಾಮ್, ದೊಡ್ಡವರೆಲ್ಲ ಇತ್ತು. ನನ್ನ ಮಾತಿಗೆ ಬೆಲೆ ಕೊಟ್ಟು ಅದನ್ನು ನಡೀತಲ್ಲ ಅಂತ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರೆಲ್ಲ ಆಚೆ ಬರುತ್ತಾರೆ, ಇದೆಲ್ಲ ನಡೆಯುತ್ತೆ. ಅದಾದಮೇಲೆ ನಿಮ್ಮ ಪುಸ್ತಕನ ರಮ್ಯಾ ಅವರೇ ಬಿಡುಗಡೆ ಅಂದರೆ ಅವ್ರು ಅದನ್ನು ಇದು 2 ರೀತಿ. ಅಂದರೆ ಒಂದು, ಆ ಟೈಮಿಗೆ ಅವಮಾನ ಆದ್ರೂ, ಆ ಟೈಮಿಗೆ ಅವಮಾನ ಅನಿಸಿದ್ರು, ಆವಾಗ ವಾದ ವಿವಾದ ನಡೆದ್ರು ಮುಗೀತು ಅಂತ, ಅದು ಮುಗೀತು. ಅದು ನನಗೂ ಅಷ್ಟೇ. ಒಂದು ಜಗಳ, ಒಂದು ಮಾತುಕತೆ ಏನೇ ನಡೆದಿದ್ರು ಕೂಡ ಅದು ಅಲ್ಲಿಗೆ ಮಾತ್ರ ಸೀಮಿತ. ಅದನ್ನು ಲೈಫ್ ಪೂರ್ತಿ ಹೇಳ್ಕೊಂಡು ಬರಲ್ಲ ನಾನು. ಅದು ಮುಗೀತು. ನೆಕ್ಸ್ಟ್ ಅವರು ನನ್ನ ಗೆಳೆಯರೇ ಅಥವಾ ಗೆಳತಿಯರೇ, ಇದು ನನ್ನ ಮೆಂಟಾಲಿಟಿ. ಸೊ ಅದು ಆಕೆಗೂ ಹಾಗಿತ್ತು. ಆ ದ್ವೇಷ ಮುಂದುವರಿಸಿದ್ರೆ ಎಲ್ಲಿಗೂ ಹೋಗಲ್ಲ, ಏನು ಪ್ರಯೋಜನ ಇಲ್ಲ. ಹೌದು, ಅದರ ಒಳಗೆ ಉಳ್ಕೊಂಡಿದ್ದು ಒಂದು ಅವಮಾನ. ಹೌದು, ಅದು ಇದ್ದೇ ಇರ್ತದೆ ಯಾವತ್ತಿದ್ದು ಕೂಡ. ಅದಕ್ಕೆ ನಾನು ಹೇಳ್ತಾ ಇರೋದು, ರಮ್ಯ ಮತ್ತೆ ಬನ್ನ ಜಗಳ ಆಡೋರು. ಮನ ಹೇಳೋಕ್ಕಿಂತ ಕೆಲವರು ಅದನ್ನ ಒಂದು ಲರ್ನಿಂಗ್, ಒಂದು ಕಲಿಯೋದು, ಒಂದು ಆ ಒಂದು ಸಿಚುವೇಶನ್. ನಾನು ಇದು ಕ್ಷಮೆ ಕೇಳಬೇಕಾಗಿತ್ತು, ಕೇಳಲಿಲ್ಲ, ಅದು ತಪ್ಪು ನಂದೇನೇ ಇತ್ತು. ಆ ಟೈಮ್ದಲ್ಲಿ ಒಂದು ಆವೇಶದಲ್ಲಿ ಏನೋ ಮಾತು ನಡೆದು ಹೋಯ್ತು, ಆ ರೀತಿ ಆಯಿತು. ಬಟ್ ಆಯಿತು, ಎಲ್ಲ ಮುಗೀತು, ಮುಂದುವರ್ಸೋಣ ಮತ್ತೆ ಅಂತ. ಅದೊಂದು ಒಳ್ಳೆ, ಯಾಕೆಂದರೆ ನಾವು ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಅಂದರೆ ಈ ರೀತಿ ದ್ವೇಷ ಅಥವಾ ಕೋಪ ತಾಪ ಮನಸ್ಸಲ್ಲಿ ಇರಬಾರ್ದು. ಅದು ನಮ್ಮಿಬ್ಬರಲ್ಲೂ ಅದು ನಡೀತು. ಆಮೇಲೆ ಇವತ್ತಿಗೂ ಕೂಡ ನನ್ನ ಅವರಿಗೆ ಕೊಡುವಂಥ ಗೌರವ ಇದ್ದೇ ಇದೆ. ಯಾವತ್ತಿದ್ರೂ ಕೂಡ ರಮ್ಯನಿಗೆ ನಂದು ಅದಕ್ಕೆ ಹೇಳಿದ್ದು, ಆ ಸೀಟ್ ಖಾಲಿ ಇದೆ, ಯಾರು ಕೂತ್ಕೊಳ್ಳಿಲ್ಲ. ನೀವು ಹೋದ ಮೇಲೆ ಆ ಸೀಟಿನಲ್ಲಿ ಖಾಲಿ ಯಾರೂ ಬರಲಿಲ್ಲ, ಮತ್ತೆ ಬಾ ಕೂತ್ಕೊ, ನಾಯಕಿಯಾಗಿ ಅಂತ ನಾನು ಪ್ರೆಷರ್ ಹಾಕಲ್ಲ. ಪ್ರೊಡಕ್ಷನ್ನಲ್ಲೋ ಯಾವುದೋ ಒಂದು ಫೀಲ್ಡಲ್ಲೇ ಇರುವಂಥ
ಹೌದು ಸರ್. ಅತ್ಯಂತ ಖುಷಿಯಾದಂಥ ಒಂದು ಘಟನೆ ಹೇಳಿ ನಿಮಗೆ. ಇದೊಂದು ಮರೆಯಲಾಗದ ಒಂದು ಘಟನೆ ಅಂತ ಹೇಳಿ ಅತ್ಯಂತ ಖುಷಿ, ನಿಮಗೆ ಒಂದು ಸಂತೋಷ ಕೊಟ್ಟಿರುತ್ತೆ, ಅದರಿಂದ ನಿಮಗೆ ಮತ್ತೆ ಜೀವನ ಪೂರ್ತಿ ಉತ್ಸಾಹ ಕೂಡ ಬರುವಂಥ ಘಟನೆಗಳು. ಅದು ಪೊರ್ಕಿ ಸಿನಿಮಾ. ದರ್ಶನ್, ಈಗ ದರ್ಶನ್ ಬಗ್ಗೆ ಮಾತಾಡೋದು ತುಂಬ ಯೋಚನೆ ಮಾಡಬೇಕಾಗುತ್ತೆ ಅಂತೇಳಿ, ಬಟ್ ನಾನು ಯೋಚನೆ ಮಾಡಲ್ಲ. ಯಾಕಂದರೆ ನನ್ನ ಪರಮಾಪ್ತರಾಗಿದ್ದರು ಅವರು ನನ್ನ ಜೊತೆ ಇರುವಷ್ಟು ಸಮಯ ನಾನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೇನೆ. ಅವರು ನನ್ನ ತುಂಬ ಚೆನ್ನಾಗಿ ಗೌರವ ಕೊಟ್ಟಿದ್ದಾರೆ. ದರ್ಶನ್ ಪ್ರೊಡ್ಯೂಸರ್ ಒಬ್ಬ ದತ್ತ ಅಂತ ಹೇಳಿದ್ದಾರೆ, ದತ್ತಾತ್ರೇಯ ಬಚ್ಚೇಗೌಡ ಅಂತ. ಒಂದು ದಿವಸ ಇದೇ ಇವರು ಇದ್ದಾರಲ್ಲ ಸಂತೋಷ್ ಪೈ, ಅವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿದೆ. ಅಲ್ಲೊಬ್ಬ ರಾಜೇಂದ್ರ ಕುಮಾರ್ ಅಂತ ಹೇಳಿದ್ದಾರೆ, ಅವರ ಫ್ರೆಂಡ್. ಇದೆಲ್ಲ ಸೇರ್ಕೊಂಡು ನನ್ನ ಹತ್ರ ಒಂದು ಆಫರ್ ಬಂತು, ಒಂದು ಸಿನಿಮಾ ಮಾಡಿಕೊಡಿ ಅಂತೇಳಿ. ನನಗೆ ಅರ್ಥನೇ ಆಗಿಲ್ಲ, ಇದು ಎಂಥ ಸಿನಿಮಾ, ಏನು ಮಾಡೋದು. ಇಲ್ಲ, ಇದೊಂದು CD ಇದೆ, ಅಂದರೆ ಪೋಕಿರಿ ಅಂತ ಸಿನಿಮಾ, ಸೂಪರ್ ಹಿಟ್ ಆದ ಸಿನಿಮಾ. ಇದನ್ನು ನೀವು ಒಂದು ಸಿನಿಮಾ ಮಾಡಿಕೊಡಿ ಅಂತ. ನನಗೆ ಇಂಥ ಸಿನಿಮಾ ಮಾಡಿಕೊಡಿ, ಯಾರು ಇದಕ್ಕೆ ದುಡ್ಡು ಹಾಕೋದು? ಅಲ್ಲ, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ, ನಾನು ದುಡ್ಡು ಖರ್ಚು ಮಾಡಲಿಕ್ಕೆ ಒಬ್ಬ ವ್ಯವಸ್ಥೆ ಮಾಡ್ತೀನಿ, ನಾನು ದುಡ್ಡು ಹಾಕ್ತೀನಿ. ತೆಲುಗು ಸಿನಿಮಾದ್ದು? ಹೌದೌದು, ತೆಲುಗು ಮಹೇಶ್ ಬಾಬು ಮಾಡಿದ್ರು ಅಂತೇಳಿ. ಫಸ್ಟ್ ಅದಕ್ಕೆ ವಿಜಯ್, ಧ್ವನಿ ವಿಜಯ್ ಫಿಕ್ಸ್ ಆಗಿರೋದು. ನಾನು ತೊಗೊಂಡ ಮೇಲೆ ಜವಾಬ್ದಾರಿ ನಾನು ತೊಗೊಂಡ ಮೇಲೆ ಧ್ವನಿ ವಿಜಯ್ ಆಗ್ಬೋದು ಅಂತ ಹೇಳಿದರು ಪ್ರೊಡ್ಯೂಸರ್. ಧ್ವನಿ ವಿಜಯ್ ಹೋದ್ವಿ, ಅಡ್ವಾನ್ಸ್ ಎಲ್ಲ ಕೊಟ್ವಿ, ಫಿಕ್ಸ್ ಆಯಿತು. ಬಟ್ ಅದು ಸ್ವಲ್ಪ ತಡ ಆಗ್ತಾ ಬಂತು, ಲೇಟ್ ಆಗ್ತಾ ಬಂತು. ಯಾಕಂದರೆ ಅವರು ಬ್ಯುಸಿಯಾಗಿದ್ದರು, ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು ಧ್ವನಿ ವಿಜಯ್. ಆಗ ಪ್ರೊಡ್ಯೂಸರ್ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಡೆಡ್ ಆಗಿ ಕೂತ್ಕೊಂಡಿದೆ, ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದೆ. ದರ್ಶನ್ ಆಗ್ಬೋದಾ ಅಂತ ಕೇಳಿದೆ ಅವನು. ಟಕ್ಕ ನನಗೆ ಗೊತ್ತಿಲ್ಲ ದರ್ಶನ್ ಒಪ್ತಾರಾ ಬಿಡ್ತಾರ, ನನಗೆ ಏನೂ ಐಡಿಯಾ ಇಲ್ಲ, ಆಗ್ಬೋದಾ ಅಂತ. ಇದು ಮೊದಲು ಹೇಳ್ತಿದ್ರೆ ಅದೇನೇ ಮಾಡ್ಬೋದಿತ್ತು ಅಂತ ಹೇಳಿದರು. ಸೊ ನಾನು ಸಂತೋಷ್ ಪೈ ಮೈಸೂರಿಗೆ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ದರ್ಶನ್ ಹತ್ರ ಹೋಗಿ ಹೇಳಿದೆ, ಹೀಗೆ ಇದು ಸಿನಿಮಾ ನಾವು ಮಾಡ್ತಾಯಿದ್ದೀವಿ, ಬಿಟ್ಬಿಡಿ. ಅದು 2 ಭಾಷೆಯಲ್ಲಿ ಸೂಪರ್ ಹಿಟ್ ಆದ ಸಿನಿಮಾ, ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕನ್ನಡದಲ್ಲಿ. ಅಷ್ಟು ಇನ್ವೆಸ್ಟ್ ಮಾಡಲಿಕ್ಕೂ ಯಾರೂ ಬರೋಲ್ಲ. ಸರ್, ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ದತ್ತ ಅಂತೇಳಿ, ನೀವು ಒಪ್ಪಬೇಕು ಅಂತೇಳಿ. ಇಲ್ಲ ಬೇಡ ಕ್ಯಾನ್ಸಲ್ ಮಾಡಬೇಡಿ ಅಂತೇಳಿ ಹೇಳಿದರೆ ಅವರ ಪಾಡಿಗೆ ಹೋಗು. ನಾವು ಬಂದು ನಮ್ಮ ಪಾಡಿಗೆ ಭಾರಿ ಹತಾಶೆ ಆಗೋಯ್ತು, ಒಪ್ಪಲಿಲ್ಲಲ್ಲ ಅಂತೇಳಿ. ಮತ್ತೆ ಸರ್ ಬನ್ನಿ ಅಂತೇಳಿ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ರಿಚ್ ಆಗಿ ಮಾಡಬೇಕು, ಅದು ಕಂಡೀಷನ್. ಕೆಲವು ಕಂಡೀಷನ್ ಇದೆ ಅವರು. ಒಂದು ಇದು ಮೇಕಿಂಗ್ ಜಿಮ್ ಅಲ್ಲ, ಜಿಮ್ ಬೇಕು ಅವಂತ, ಬಸ್ಸು, ಆಮೇಲೆ ಇಂಥವರೇ ಸಂಗೀತ, ಹರಿಕೃಷ್ಣ ಅವರ ಒಂದು ಟೀಮು, ಕ್ಯಾಮರಾ ಇದು ಅಂತೇಳಿ ಈ ಥರ ಎಲ್ಲ ಕಂಡೀಷನ್ ಹಾಕಿದ್ರು. ಎಸ್, ನಮಗೆ ಸಿನಿಮಾ ಆಗಬೇಕು, ಒಳ್ಳೆ ಸಿನಿಮಾ. ಸೊ ಹಾಗೆ ಹೊರಟಿದ್ದು ಆ ಸಿನಿಮಾ ಪೊರ್ಕಿ. ಬಾಲ್ಯದಲ್ಲಿ ಇದು ಎಂಥವರು ಭವಿಷ್ಯ ಹೇಳ್ತಾರಲ್ಲ, ಕಟ 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 ಕಟ. ಹೌದು, ಬುಡ್ಬುಡಿಕೆ ದಾಸರು, ದಾಸಯ್ಯ ಬುಡ್ಬುಡಿಕೆ. ಅವರು ಬೆಳಗ್ಗೆ 4 ಗಂಟೆಗೆಲ್ಲ ಬರ್ತಾರೆ. ನಾನು ಪುಟ್ಟಾಣಿ ಬಂದಾಗ ಅಮ್ಮ ಬಾಗಿಲು ತೆಗೆದು ನಾನು ನೋಡ್ತಾ ಇದ್ದೇನೆ. ಆ ವೇಷಭೂಷಣ ಇದೆಯಲ್ಲ ಇವತ್ತು ನನಗೆ ಕಣ್ಣಿಗೆ ಕಾಣ್ತದೆ. ಯಕ್ಷಗಾನದ ವೇಷಭೂಷಣ ಮೀರಿದ್ದು, ರುಮಾಲು ಕಟ್ಟಿ ಇದೆಲ್ಲ ಶಾಲೆಲ್ಲ ಹಾಕೊಂಡು ಶುಭವಾಗುತ್ತೆ ಅಂತೇಳಿ. ಅದು ಯಾರು ಅಂತ ಕೇಳಿದರು ಅಮ್ಮಂತ. ಇದು ನನ್ನ ಮಗ ಅಂತ. ಮುಂದೆ ಇವರು ತುಂಬ ಎಷ್ಟು ದೊಡ್ಡವಾಗಿದೆ ಅಂತ ಗೊತ್ತಿಲ್ಲ, ದೊಡ್ಡ ಹೆಸರು ಮಾಡ್ತಾನೆ, ಫಾರಿನಿಗೆ ಹೋಗ್ತಾನೆ, ವಿದೇಶ ಪ್ರವಾಸ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ. ನಾನು ಇಲ್ಲಿಗೆ ಸ್ವಿಟ್ಜರ್ಲ್ಯಾಂಡಿಗೆ ಹೊರಟು ನಿಂತಾಗ ನನಗೆ ಅವನ ನೆನಪಾದ. ಆಗ ಬುರುಡೆ ಅಂತ ತಿಳ್ಕೊಂಡೆ, ಬರೀ ಇಂಥದ್ದೇ ಬುರುಡೆ ಅಂತೇಳಿ ತಿಳ್ಕೊಂಡಿದ್ದೆ. ಆಯಿತು, ಆಗೋಯ್ತು. ಅದು ಒಂದು 15 ದಿವಸ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಹೆಂಗೆ ದರ್ಶನ್ ನೋಡೋದು, 2 ತಿಂಗಳಲ್ಲಿ ಶೂಟಿಂಗ್ ಮುಗಿಸ್ಕೊಟ್ಟಿದ್ದಾರೆ. ಯಾರಿಗೂ ಇಲ್ಲ, 2 ತಿಂಗಳಲ್ಲಿ, 2 ವರ್ಷ ಅಲ್ಲ, 2 ತಿಂಗಳ ಶೂಟಿಂಗ್ ಮುಗಿಸ್ಬಿಟ್ಟು ಪೂರ್ತಿ ಸ್ವಿಟ್ಜರ್ಲ್ಯಾಂಡಲ್ಲೇ ಶೂಟ್. ಇಲ್ಲ 2 ಹಾಡು, 2 ಹಾಡು. ಹಾಡಿಗಾಗಿ ನಾವು ಒಂದು 20-25 ಜನ ಹೋಗಿದ್ವಿ. ಅದೊಂದು ಅದ್ಭುತ ಎಕ್ಸ್ಪೀರಿಯೆನ್ಸ್. ಸೊ ಸಂಪರ್ಕ ದರ್ಶನ್, ಅದು ಸಂಪರ್ಕ ಅಲ್ಲ, ಅದರ ಹಿನ್ನೆಲೆಯಲ್ಲಿ ತುಂಬ ಇದೆ. ಯಾವುದು ಅವರ ಸಿನಿಮಾ ಸ್ನೇಹ, ನಿಮ್ಮ ಅದೇ ಇದು ನಮ್ಮ ಪ್ರೀತಿಯ ರಾಮು ಸಿನಿಮಾ, ಅಲ್ಲಿಂದ ಶುರು ಆದ್ದು. ಹೌದು, ನಾನು ವಿಜಯ ಕರ್ನಾಟಕದಲ್ಲಿದ್ದೆ. ಹೌದು. ಸೊ ಆ ಸಿನಿಮಾ ನೋಡಬೇಕು ಅಂತ ಕರೆದ್ರು. ಅದೊಂದು ಅದ್ಭುತವಾದ ಅಭಿನಯ ಅವರು. ಹೌದು, ಅದು ಅಭಿನಯ. ಬಟ್ ಸಿನಿಮಾ ಫ್ಲಾಪ್ ಆಗೋಯ್ತು. ಹೌದು. ಅದರ ನಂತರ ಬೇಜಾರಾಗಿ ಕಮರ್ಷಿಯಲ್ಗೆ ಹೊರಟಿದ್ದವರು. ಇಲ್ಲದ್ರೆ ಆ ರೂಟ್ನಲ್ಲಿ ಹೋಗ್ತಿದ್ರೇನೋ. ಹೌದು ಹೌದು ಅಂತೇಳಿ ಅಲ್ಲಿ ಶುರು ಮಾಡ್ಕೊಂಡು ಸಿನಿಮಾ ಇದೆಲ್ಲ ಓದೆ ಬರೆದೆ. ಕುರುಡು ಚಿತ್ರೋದ್ಯಮಕ್ಕೆ ಕಣ್ಣು ಕೊಟ್ಟೆ ಮಾರಾಯ ಅಂತ ಒಂದು ಹೆಡ್ಡಿಂಗ್ ಹಾಕಿ ಫ್ರಂಟ್ ಪೇಜ್ ಇದು ಮಾಡಿದೆ. ಸಿನಿಮಾ ಐಟಮ್ ಬರೆದೆ. ಅದು ಕುರುಡಲ್ವಾ? ಹೌದು, ಅದರಲ್ಲಿ ಪಾತ್ರ ಕುರುಡು. ಕುರುಡು ಚಿತ್ರೋದ್ಯಮಕ್ಕೆ ಕಣ್ಣು ಕೊಟ್ಟೆ ಮಾರಾಯ ಅಂತ ಭಾರಿ ಖುಷಿ ಆಯ್ತು ಅವರಿಗೆ. ಓಡ್ಕೊಂಬಂದ ಆಫೀಸಿಗೆ.
ಒಂದು ಸ್ವೀಟೆಲ್ಲ ಕೊಟ್ಟು ಆಮೇಲೆ ನಮ್ಮ ಇವರಿದ್ದರು ವಿಶ್ವೇಶಭಟ್ರು ಎಡಿಟ್ರ್, ಅಲ್ಲಿ ಕರ್ಕೊಂಡು ಹೋದರೆ ಅವ್ರಿಗೆ ಸ್ವೀಟ್ ಕೊಟ್ಟರು. ಅಣ್ಣ ಬನ್ನಿ ಹೊರಗೆ ಅಂತೇಳಿ. ಹೊರಗೆ ಬಂದಾಗ ಒಂದು ಕಾರ್, ಟಾಟಾ ಸಿಯಾರಾ ಕಾರ್ನ ತಂದಿತ್ತು. ಇದು ನಾನು ಪರ್ಚೇಸ್ ಮಾಡಿದ್ದೇನೆ ಅಂತ. ಸೆಕೆಂಡ್ ಹ್ಯಾಂಡ್. ಆಗ ಸೆಕೆಂಡ್ ಹ್ಯಾಂಡು ವೆಹಿಕಲ್ ಪರ್ಚೇಸ್ ಮಾಡೋದಕ್ಕೆ ಈಗ ಒಂದು ಇದೆ 10 ಫಾರಿನ್ ವೆಹಿಕಲ್ ಎಲ್ಲ ಇದೆ ಇಂಪೋರ್ಟೆಡ್. ಆಗ ಅದಕ್ಕಿಂತ ಖುಷಿ ಪಟ್ಟವು ನಾವು. ಟಾಟಾ ಸಿಯಾರಾ ಅಂತ ಪರಿಚಯ ಮಾಡಿಕೊಟ್ಟಾಗ ಸೆಕೆಂಡ್ ಹ್ಯಾಂಡ್ ಟಾಟಾ ಸಿಯಾರಾ ಅಂತ ದರ್ಶನ್ ಅವರು. ಸೊ ಅದರ ಹಿನ್ನೆಲೆ ಆಮೇಲೆ ನೀವು ಪರ್ಚೇಸ್ ಮಾಡಿದ್ರಿ ಅಂತ ಅವ್ರಿಗೆ? ಇಲ್ಲ, ಅವರು ಪರ್ಚೇಸ್ ಮಾಡಿ ನನಗೆ ತೋರಿಸ್ಲಿಕ್ಕೆ ತೊಗೊಂಡ್ಬಂದಿದ್ದು. ಟಾಟಾ ಸಿಯಾರಾ? ಹೌದು, ಟಾಟಾ ಸಿಯಾರಾ. ಪ್ರಥಮ ಸಂಪಾದನೆಯಲ್ಲಿ ಇಂಥ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಪರ್ಚೇಸ್ ಮಾಡಿದೆ ಅಂತ ನನ್ನ ಹತ್ರ ಹೇಳಲಿಕ್ಕೆ ಬಂದಿದ್ದು. ಇವತ್ತೆಲ್ಲೋ ಹೌದು ಅಂತ ದರ್ಶನ. ಇದು ಸ್ವೀಟ್ ಮೆಮೊರೀಸ್ ಇದೆಲ್ಲ. ಬಟ್ ಕಹಿ ಮೆಮೊರಿ ಅಂದರೆ ಜೈಲಿಗೆ ಹೋಗಿರೋದು, ಕಾನೂನು, ಅದು ನಮ್ಮ ಕೈಯಲ್ಲಿಲ್ಲ. ಹೌದು. ನನ್ನ ಜೊತೆ ಇರುವಾಗ ತುಂಬ ಅದ್ಭುತ ಮನುಷ್ಯ ಆಗಿದ್ದರು. ಒಂದು ಯಾವುದೋ ಒಂದು ಕಹಿ ಘಟನೆ ಅದು ನಡೀತು. ಅದು ಕೋರ್ಟ್ ತೀರ್ಮಾನ ಮಾಡಬೇಕು, ನಾವು ಏನು ಮಾಡಬೇಕು. ಹೌದು ಹೌದು ಹೌದು. ಕಾಮೆಂಟ್ ಮಾಡೋಂಗಿಲ್ಲ. ನನ್ನ ಜೊತೆ ಇರುವಾಗ ಅವ್ರು ಹೇಗಿದ್ರು ಅದನ್ನು ಮಾತ್ರ ಹೇಳ್ಬೋದು ನಾವು. ಸರ್, ಈಗ ನೀವು ಈಗ ನಿಮ್ಮ ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇದ್ರ ಬಗ್ಗೆ ಸಿನಿಮಾ ಅಲ್ಲದೇ ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡ್ತೀರಿ, ಏನು ಮಾಡ್ತೀರಿ? ಏನಿಲ್ಲ, ಹೆಚ್ಚು ಓದಲ್ಲ. ಓದಿದ್ದೆಲ್ಲ ಪರೀಕ್ಷೆಗೆ MA ಏನಿದ್ರು ಜನರಿಂದ ಜನರ ಒಡನಾಟ ಎಲ್ಲ ಹೀಗೆ ಹೊರಡಾಟ ಅಷ್ಟೇ. ನನಗೆ ತುಂಬ ಫೋನ್ ಬರ್ತದೆ, ಅದು ಇದು ಇಲ್ಲ. ನಾನು ತುಂಬ ಜನರಿಗೆ ಫೋನ್ ಮಾಡ್ತೇನೆ, ಇಲ್ಲ. ಮತ್ತು ಮನೆಯಲ್ಲಿ ಯಾವ ರೀತಿ ನೀವು ಟೈಮ್ ಪಾಸ್ ಮಾಡೋದು ಅಥವಾ ಯಾವ ರೀತಿ ಮಾಡ್ತೀರಿ? ಮತ್ತು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೇನೆ, ಏನಾದರೂ ಮಾಡ್ತಾನೆ ಇರ್ತೇನೆ, ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಬರಿತೀನಿ. ಒಂದು 35 ಪುಸ್ತಕ ಸಿನಿಮಾಕ್ಕೆ ಸಂಬಂಧ. ಸರ್, ಒಂದು ಯಾವ ಪುಸ್ತಕದಲ್ಲಿ ನಾನು ಓದಿದೆ, ನೀವು ಈ ಪುಸ್ತಕ ಅಂತ ಹೇಳಿದಾಗ ನೀವು ಈಗೆಲ್ಲ ಹೇಳಿದ್ದು ರಮ್ಯಾ ಆಗಲಿ, ದರ್ಶನ್, ಇವರೆಲ್ಲ ಈಗಿನ ಇತ್ತೀಚಿನ ನೆನಪುಗಳನ್ನು ನೀವು ಮೆಲುಕು ಹಾಕಿದ್ರಿ. ಅದೇ ರೀತಿ ಹಳೆಯ ನೆನಪುಗಳು ಕೂಡ ತುಂಬ ಸುಮಧುರವಾಗಿರುತ್ತೆ. ಒಂದು ಪುಸ್ತಕದಲ್ಲಿ ನಾನು ಓದಿದೆ, ನೀವು ವಿಷ್ಣುವರ್ಧನ್ ನಿಮ್ಮ ಮನೆಗೆ, ಅವ್ರ ಮನೆಗೆ ನಿಮ್ಮನ್ನು ಊಟಕ್ಕೆ ಕರೆದಿರ್ತಾರೆ. ಆ ಘಟನೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ, ಅದು ತುಂಬ ಚೆನ್ನಾಗಿದೆ. ತುಂಬ ಜನ ನನ್ನ ಸಹಿಸ್ಕೊಂಡಿದ್ದಾರೆ. ತುಂಬ ಜನ ಯಾಕೆ ಸಹಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅಷ್ಟು ಹಿಂಸೆ ಕೊಟ್ಟಿದ್ದೀನಿ, ಅಷ್ಟು ನೋವು ಮಾಡಿದ್ದೀನಿ. ಬಟ್ ಅದಕ್ಕೆ ಮಾತ್ರ ಅದರ ನಂತರ ನನ್ನ ಮನಸ್ಸಲ್ಲಿ ಒಂದು ಚೂರು ಕಹಿ ಇಲ್ಲ, ಇರೋದಿಲ್ಲ. ಊಟಕ್ಕೆ ಕರೆದ್ರು ಅಂದರೆ ಎಲ್ಲ ಜರ್ನಲಿಸ್ಟಿಗೆ ಊಟಕ್ಕೆ ಕರೆದಿದ್ದು ಯಾರ ಮೂಲಕ? PRO ಮೂಲಕ. PRO ಮೆಸೇಜ್ ಮಾಡಿದರು, ವಿಷ್ಣುವರ್ಧನ್ ಊಟ ಕರೆದಿದ್ದಾರೆ, ಬನ್ನಿ ಪಾಲ್ಗೊಳ್ಳಿ ಅಂತೇಳಿ. ವೆಂಕಟೇಶಿಗೆ ತಕ್ಷಣ ನಾನೊಂದು ಫೋನ್ ಮಾಡಿದೆ. ವೆಂಕಟೇಶ್, ಇದು ನೀನು ಶೂಟಿಂಗ್ ಆದರೆ ಕರಿ, ಮುಹೂರ್ತ ಆದರೆ ಕರಿ, ಹಾಡು ರಿಲೀಸಿಂಗ್ ಆದರೆ ಕರಿ, ಇದರಲ್ಲೇ ಮೆಸೇಜ್ನಲ್ಲೇ ನಾವು ಬರ್ತೀವಿ, ಅದು ನಮ್ಮ ಪ್ರೊಫೆಷನ್. ಆದರೆ ಒಬ್ಬ ವ್ಯಕ್ತಿ ಮನೆಗೆ ಊಟಕ್ಕೆ ಕರೆಯುವಾಗ ನನ್ನನ್ನು ವೈಯಕ್ತಿಕವಾಗಿ ಕರಿಬೇಕು, ನಾನು ಬರಲ್ಲ ಅಂತ ಹೇಳಿದೆ. ಆ ಮನುಷ್ಯ ವೆಂಕಟೇಶ್ ತಕ್ಷಣ ಫೋನ್ ಮಾಡಿದೆ ವಿಷ್ಣುವರ್ಧನ್ಗೆ. ಫೋನ್ ಮಾಡಿ 5 ನಿಮಿಷ ಆಗಿದೆ, ನನಗೆ ವಿಷ್ಣುವರ್ಧನ್ ಫೋನ್ ಮಾಡಿದ್ರು. ಅದನ್ನು ನಾನು ಓದಿದ್ದೀನಿ. ವಿಷ್ಣುವರ್ಧನ್ ಫೋನ್ ಮಾಡಿದರು. ಸರ್, ತಪ್ಪಾಗಿದೆ ಗಣೇಶಿ, ತಪ್ಪಾಗಿದೆ, ನಾನು ಮನೆಗೆ ಬರಬೇಕಾಗಿತ್ತು, ಈಗ ನಾಳೆನೇ ಇರೋದ್ರಿಂದ ನನಗೆ ಬರೋದು ಸಮಸ್ಯೆ ಆಗ್ತದೆ, ಕಾರು ಕೊಟ್ಟು ಕಳ್ಸೋಣ ನಾಳೆ, ದಯವಿಟ್ಟು ಮನೆಗೆ ಬಂದು ನನ್ನ ಜೊತೆ ಊಟ ಮಾಡಬೇಕು ನೀವು ಅಂತ ಹೇಳಿದ್ರು. ಅಷ್ಟು ಸಾಕಾಯ್ತು. ಕಾರ್ ಏನು ಕಳಿಸ್ಬೇಡಿ ಸರ್, ನಾನೇ ಬರ್ತೀನಿ, ನಡ್ಕೊಂಡಾದ್ರೂ ಬರ್ತೀನಿ, ಮನೆ ಪಕ್ಕದಲ್ಲೇ ಇದೆ, ಜಯನಗರ, ನಮ್ಮದು JP ನಗರ. ಸೊ ಪ್ರಾಬ್ಲಮ್ ಏನಿಲ್ಲ, ನೀವು ಕರಿಬೇಕಿತ್ತು, ತಪ್ಪಾಗಿದೆ ಅಂತ ಹೇಳಿದೆ ಅಂತ ಹೇಳಿದೆ. ವಿಷ್ಣು ಸಜ್ಜನ, ತುಂಬ ಹೃದಯವಂತ. ನನಗೆ ಎಲ್ಲ ಪ್ರತಿಭಟನೆ ಮಾಡಿದ ಮೇಲೆ ಅನಿಸೋದು ಮಾಡಬೇಕಾಗಿತ್ತ ಅಂತೇಳಿ, ಅದು ಅನಿಸುತ್ತೆ ನನಗೆ. ಹೌದು, ಅಲ್ಲಿಗೆ ಬಂದುಬಿಡ್ತದೆ. ಹೋಗುವಾಗ ಇದು ಶರ್ಬತ್, ವೆಲ್ಕಮ್ ಡ್ರಿಂಕ್ಸ್ ಅಂತೆ, ಗೇಟಲ್ಲಿ ಶರ್ಬತ್ತು, ಶುಂಠಿ ಗೇಟಲ್ಲಿ ನಿಂತು ಕಾಯ್ತಾ ಇದ್ದಾರಪ್ಪ. ನನಗೆ ಇಂಥದ್ದು ಸಾಧ್ಯನಾ ಅಂತೇಳಿ ಕುಡಿದ್ರೆ ಬಂದು ಕರ್ಕೊಂಡೋದ್ರು. ಭಾರತಿಯಮ್ಮ, ಅನಿರುದ್ಧ ಎಲ್ಲ ಪರಿಚಯ ಮಾಡಿಕೊಟ್ರು. ಸೊ ಊಟ ಮಾಡಿದ್ರು, ಅವ್ರ ಜೊತೆಲೇ ಊಟ ಮಾಡಿ ಕೊನೆಯ ಫೋಟೋ ಒಂದು ನಾವೆಲ್ಲ ಕೂತ್ಕೊಂಡು ತೆಗಿಬೇಕು ಅಂತ ಒಂದು ಫೋಟೋ ತೆಗೆದ್ವಿ. ಜರ್ನಲಿಸ್ಟ್ ಗ್ರೂಪು, ವಿಷ್ಣುವರ್ಧನ್, AS ಮೂರ್ತಿ, ನಾವೆಲ್ಲ ಜೊತೆಲೆ ಕೂತ್ಕೊಂಡು ಹೊರಟ. ಜರ್ನಲಿಸ್ಟ್ಗಳ ಜೊತೆ ತೆಗೆಸ್ಕೊಂಡ ಕೊನೆಯ ಫೋಟೋ ಅದು.
ಆಮೇಲೆ ವಿಷ್ಣುವರ್ಧನ್ ಇಲ್ಲ. ಆಮೇಲೆ ನೀವು ಭೇಟಿ ಆಗಿದ್ರ ಅವ್ರನ್ನ ಅದಾದ್ಮೇಲೆ ಅದಾದಮೇಲೆ ಭೇಟಿಯಾಗಿದ್ದೀನಿ. ಹ್ಞೂ ಭೇಟಿಯಾದ ಸಂಪರ್ಕ ತುಂಬ ಒಳ್ಳೆ ಸಂಪರ್ಕ ಇತ್ತು ನಮಗೆ. ನನ್ನ ಇದು ವಿಜಯ ಕರ್ನಾಟಕದಲ್ಲಿ ಚದುರು ಚಿತ್ರಗಳ ಅಂಕಣ ಬರೀತಿದ್ದೆ ನಾನು. ಹೌದೌದು. ಹಾಂ ಅದು ಪ್ರತಿ ಶುಕ್ರವಾರ ಹೋಗ್ತಾರೆ ಮಾರ್ಕೆಟಿಗೆ. ಶುಕ್ರವಾರ ಬೆಳಗ್ಗೆ 10 ಗಂಟೆ ಕರೆಕ್ಟಾಗಿ ನನಗೆ ಫೋನ್ ಬರ್ತಾಯಿತ್ತು. ವಿಷ್ಣುವರ್ಧನ್ ಇಬ್ಬರು ಫೋನ್ ಮಾಡ್ತಾಯಿದ್ರು. ಒಬ್ಬರು ಲಂಕೇಶ್ ಮಗ ಇಂದ್ರಜಿತ್ ಲಂಕೇಶ್ ಅವರು ಫೋನ್ ಮಾಡ್ತಾಯಿದ್ರು, ಇನ್ನೊಬ್ಬರು ವಿಷ್ಣುವರ್ಧನ್. ಎಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ರಿ, ಯಾರೋ ಮಾಡಬೇಕಾದ ಸಮಾಜ ಸೇವಕ ಮಾಡಬೇಕಾದ ಕೆಲಸ ನೀವು ಮಾಡ್ತಾಯಿದ್ದೀರಿ, ಅವರಿಗೆಲ್ಲ ಹೆಲ್ಪ್ ಆಗ್ತಾಯಿದೆ ಅಂತೇಳಿ ಈ ಟೋನ್ ಖುಷಿಯಲ್ಲಿ ಮಾತಾಡ್ತಾಯಿದ್ರು ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅವರ ತಾರುಣ್ಯದ ದಿನಗಳಲ್ಲೂ ಕೂಡ ನೀವು ಆವಾಗಲೇ ಸಿನಿಮಾ ಇದ್ದೆ. ನಾಗರಹಾವು ನೋಡಿದ ಮಾತ್ರ ನಾನು ಓದ್ತಾ ಇರುವಾಗ ಇಲ್ಲಿ ಅಮೃತ ಟಾಕೀಸ್ ಮಂಗಳೂರಿನಲ್ಲಿ ಹೋಗಿ ನೋಡಿದ್ವಿ. ಏನದು ಏನು ಇವತ್ತಿಗೆ ನೋಡಿದ್ರೆ ರೋಮಾಂಚ ಆಗ್ತದೆ. ಪುಟ್ಟಣ್ಣ ಅಲ್ಟಿಮೇಟ್ ಪುಟ್ಟಣ್ಣ ಸಿನಿಮಾ ಅದು. ಚಾಮಯ್ಯ ಮೆಸ್ಟ್ರು ಎಂತೆಂತ ಒಂದೊಂದು ಕ್ಯಾರೆಕ್ಟರ್ ಮರೆಯುವಂಥ ಒಂದು ಕೋಳಿ ಅಲ್ಲಿ ಹಾರೋದಿದೆಯಲ್ಲ, ಅದು ಕೂಡ ಒಂದು ಕ್ಯಾರೆಕ್ಟ್ರೇ. ನಮಗೆ ಅದು ನೆನಪಿನಲ್ಲಿ ಉಳಿದಿದೆ. ಅದನ್ನು ಹುಡ್ಕೊಂಡು 45 ವರ್ಷದ ನಂತರ ನಾನು ಅಲ್ಲಿಗೆ ಹೋಗಿದ್ದೆ, ಚಿತ್ರದುರ್ಗಕ್ಕೆ ಹೋಗಿದ್ದೆ. ಯಾರಾದರೂ ಸಿಗ್ತಾರೆ ಆ ಕಾಲದಲ್ಲಿ ಸಿನಿಮಾದೊಟ್ಟಿಗೆ ಇದ್ದವರು ಅಂತ. ಒಬ್ಬ ಹುಡುಗ ಸಿಗ್ತ ನಂಜುಂಡಪ್ಪ ಅಂತೇಳಿ. ಆವಾಗ ಈ ಸ್ಕೂಲ್ ಮಕ್ಕಳಿದೆಯಲ್ಲ ಆ ಹಾಡಿಗೆ ಅದೊಂದು ಹಾಡಿದೆಯಲ್ಲ. ಈಗ ಅವರು ನಂಜುಂಡಪ್ಪ ಏಜ್ ಆಗಿದೆ 78 ಆಗಿದೆ. ಅದ್ರಲ್ಲಿ ಸಿಗ್ತದೆ. ಅವ ಎಲ್ಲ ಕರ್ಕೊಂಡೋಗಿ ತೋರಿಸಿ, ಇಲ್ಲಿ ಆರತಿ ಮೇಕಪ್ ಮಾಡ್ತಿದ್ದು, ಇಲ್ಲಿ ವಿಷ್ಣುವರ್ಧನ್ ಇದ್ದಿದ್ದು, ಇಲ್ಲಿ ಈಗ ತೋರಿಸಿದ್ರು. ಇದು ಯಾವಾಗ ಈಗ ರೀಸೆಂಟಾಗಿ ನೀವು? ಇಲ್ಲ, ನಾವು ಒಂದು 2 ವರ್ಷ ಆಯಿತು. 2 ವರ್ಷ ಈಗ ತುಂಬ ಈಗ ಇದ್ದಾರೆ ಇಲ್ವ ಅಂತ ಗೊತ್ತಿಲ್ಲ ನನಗೆ. ಬಟ್ ಇದು ನಡೀತಾ ಅಂತ ಹುಚ್ಚು ಇದೆ ನನಗೆ. ಹೌದೌದು, ಹಳೆಯ ಹೇಗೆ ಇದೆ ಅಂತೇಳಿ. ಈಗ ತುಂಬ ಜನ ಮಾಡ್ತಾ ಇದ್ದಾರೆ. ಸಿನಿಮಾ ತಾರೆಯರ ಮನೆ ನೋಡಿ ಅಂತೇಳಿ ಮನೆಗೆ ಹೋಗಲ್ಲ, ಅಲ್ಲೇ ಹೋಗಿ ಅದನ್ನು ತೋರಿಸ್ಬಿಟ್ಟು ಇದು ಮಾಡ್ತಾರೆ. ಬಟ್ ನೀವು ಆ ನಾಸ್ಟಾಲ್ಜಿಕ್ ಕನೆಕ್ಷನ್. ಹೌದು, ಇಡೀ ಬೆಟ್ಟ ಹತ್ತಿ ಆ ನದಿ ಏನು ಕೆರೆ ಏನಿದೆ ಅದು ವಿಷ್ಣುವರ್ಧನ್ ಮಲ್ಕೊಳ್ತಿದ್ದ ಜಾಗ, ಆ ಬಂಡೆಯ ಸಂಧಿ, ನಾಗರಹಾವು ಪ್ರಾಜೆಕ್ಟ್ ಮಾಡೋದು, ಅದೆಲ್ಲ ನೋಡ್ಕೊಂಬಂದೆ. ಮತ್ತೆ ಒಂದು ಬಾಟ್ಲ್ ತಂದು ಟೀಪಾಯ್ ಮೇಲೆ ಇಟ್ಟರು, ಕುಡೀರಿ ಅಂತ. ಮಾನ ಮರ್ಯಾದೆ ಇದೆ ಅಂತ. ನನ್ನ ಭಾಷೆ ಬೇರೆ ಆಯಿತು, ನೀನು ಏಕವಚನ ಎಲ್ಲ ಸ್ಟಾರ್ಟ್ ಆಯಿತು. ಈಗ ವಿಮರ್ಶೆ ಅಂದರೆ ಅದು ನೆಗೆಟಿವೇ ಆಗಿರಬೇಕಾ ಅಥವಾ ಪಾಸಿಟಿವ್ ಆಗಿರ್ಬೋದಾ? ಸಿನಿಮಾ ಚೆನ್ನಾಗಿದ್ದರೂ ಕೂಡ ನೆಗೆಟಿವ್ ಬರಲಿಕ್ಕೆ ಹೊರಟಿದಾಗ ಅಂದರೆ ಪ್ರೊಡ್ಯೂಸರಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ. ಪೈರಸಿಯಿಂದ ಚಿತ್ರರಂಗವನ್ನು ಅಲ್ಲರ್ಸಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಒಂದು ಒಳ್ಳೆ ಸಿನಿಮಾ ಮಾಡಿರಿ, ಪೈರಸಿ ಬಗ್ಗೆ ಬಿಟ್ಟು ಬಿಡಿ, ಯೋಚನೆ ಬಿಡಿ, ಸುಮ್ಮನೆ ಹೇಳ್ತಾರೆ ದಿಢೀರಂತ. ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಮಾತಾಡೋದು ನೋಡ್ತಾ ಇದ್ರೆ ನನಗೆ ನಗು ಬರುತ್ತೆ. ಅದಲ್ಲ, ನೀವು ಚಂದದಲ್ಲಿ ಸಿನಿಮಾ ಮಾಡಿ. ಅದು ಬಿಟ್ಟು ಪೈರಸಿ ಮೇಲೆ ಗೂಬೆ ಬರೆಸ್ಕೊಂಡು ಮುಖವಾಡ ಹಾಕಲಿಕ್ಕೆ ಯಾಕೆ ಹೋಗ್ತಾರೆ? ಭಟ್ರು ಮಾಡಿದ್ದಾರೆ, ಚಂದ್ರು ಮಾಡಿದ್ದಾನೆ, ಎಲ್ಲ ತಪಸ್ಸು ಮಾಡಿ ಸಿನಿಮಾ ಮಾಡಿರೋದು, ಅದಕ್ಕೆ ಗೆದ್ದಿರೋದು. ಕಾಸರಗೋಡಿನ ಮನೆ, ಹೌದು, ಅಲ್ಲಿ ಕನ್ನಡ ಎಲ್ಲ ಚೆನ್ನಾಗಿದೆ ಅಲ್ಲ, ಅಲ್ಲಿ ಕೈಯಾರ ಕಿಂಜನ್ರಿಗೆ ಗೊತ್ತಲ್ಲ, ನಿಮಗೆ ಗೊತ್ತಲ್ಲ ಅಂತ ನನ್ನ ಹತ್ರ ಕೇಳಿದ್ರು ರಾಜಕುಮಾರ್. ಹಸಿರುಡುಗೆ ಪಸೆದೊಟ್ಟು, ಸಿರಿಮುಡಿಗೆ ಹೂದೊಟ್ಟು, ಭುವನೇಶ್ವರಿಯೇ ನೀನು ಮೆರೆಯಬೇಕು ಆಡ್ತಾರೆ.